ಎಲ್ರಿಗೂ ನಮಸ್ಕಾರ. ಇವತ್ತೇನಂದ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರತಕ್ಕಂತ ಒಂದು ನೋಟಿಫಿಕೇಶನ್ ಬಗ್ಗೆ ನಾವು ನೋಡೋಣ. ಈ ನೋಟಿಫಿಕೇಶನ್ ಯಾವ್ದಂದ್ರ ಅರಣ್ಯ ವೀಕ್ಷಕರ ಹುದ್ದೆಗಳಿಗೋಸ್ಕರ ನೇರ ನೇಮಕಾತಿ ಮೂಲಕ ನೋಟಿಫಿಕೇಶನ್ ಕರೆದರು. ಈ ಒಂದು ನೇರ ನೇಮಕಾತಿಯಲ್ಲಿ ಒಟ್ಟು ಎಷ್ಟಪ್ಪ ಅಂದ್ರ 775 ಹುದ್ದೆಗಳದಾವ. ನೋಡ್ರಿ, 725 ಹುದ್ದೆಗಳು ಹೆಂಗ್ ಡಿವೈಡ್ ಮಾಡಿರ ಅಂದ್ರ 750 ಹುದ್ದೆಗಳು ಖಾಲಿ ಹುದ್ದೆಗಳು, ಹೌದಾ? 25 ಹುದ್ದೆಗಳು ಯಾವ್ದಂದ್ರ ಬ್ಯಾಕ್ಲಾಗ್ ಹುದ್ದೆಗಳು. ಈ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಎಷ್ಟು ಯಾವ್ದಪ್ಪ ಅಂದ್ರ ಈ 310 ಲಾಸ್ಟ್ ಅರಣ್ಯ ವೀಕ್ಷಕರನ್ನು ಕಾನ್ಫರ್ಮ್ ಮಾಡಿರಲ್ಲ, ಅದರಲ್ಲಿ ಉಳಿದಿರ್ತಕ್ಕಂಥ 25 ಪೋಸ್ಟ್ಗಳು ಏನಾಗಿದಾವಪ್ಪ ಅಂದ್ರ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಸೇರ್ಸ್ಯಾರ. ಈ 750 ಖಾಲಿ ಹುದ್ದೆಗಳಲ್ಲಿ ಹೆಂಗದಾವ್ ನೋಡ್ರಿ. ಈ 750 ಹುದ್ದೆಗಳಲ್ಲಿ ಈ 700 ಹುದ್ದೆಗಳು ಯಾವ್ದಪ್ಪ ಅಂದ್ರ ನಾನ್ ಎಚ್ ಕೆ, ಮತ್ತೆ ಈ 50 ಪೋಸ್ಟ್ಗಳು ಯಾವ್ದಪ್ಪ ಅಂತಂದ್ರ ಎಚ್ ಕೆ ಪೋಸ್ಟ್ಗಳಾಗಿದಾವ, ಹೌದಾ? ಸೊ ಇದು ಏನೇನಾಗಿದಾವ ನೋಡ್ರಿ. ಇಲ್ಲಿ ಹೆಂಗಪ್ಪ ಅಂದ್ರ ಯಾವ ವೃತ್ತದಿಂದ ಅಂದ್ರೆ ಯಾವ ಒಂದು ಸರ್ಕಲ್ನಿಂದ ಎಷ್ಟೆಷ್ಟು ಒಂದು ಪೋಸ್ಟ್ಗಳು ಅದಾವ ಅಂತ ಗೊತ್ತಾಗುತ್ತೆ. ಈ ಒಂದು ಬೆಂಗಳೂರು ವೃತ್ತದಲ್ಲಿ ಅಂದ್ರೆ ಬೆಂಗಳೂರು ಸರ್ಕಲ್ ಅಲ್ಲಿ ಒಟ್ಟು ಎಷ್ಟು 70 ಪೋಸ್ಟ್ಗಳು ಅದಾವ್ರಿ. ಈ 70 ಪೋಸ್ಟ್ಗಳಲ್ಲಿ ಹೆಂಗದ ನೋಡ್ರಿ. ಬೆಂಗಳೂರು ನಗರ ವಿಭಾಗದಲ್ಲಿ 12 ಪೋಸ್ಟ್, ಮತ್ತ ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು 8 ಪೋಸ್ಟ್, ರಾಮನಗರದಲ್ಲಿ ವಿಭಾಗ ಎಷ್ಟು 15 ಪೋಸ್ಟ್, ಹಿಂಗ ಕೋಲಾರ, ಚಿಕ್ಕಬಳ್ಳಾಪುರ, ಬನ್ನೇರುಘಟ್ಟ ಈ ತರ ಎಷ್ಟಪ್ಪ ಅಂದ್ರ 13, 4, 18 ಈ ತರ ಒಟ್ಟು ಟೋಟಲ್ ಎಷ್ಟಪ್ಪ ಅಂದ್ರ ಬೆಂಗಳೂರು ಸರ್ಕಲ್ ಒಳಗ 70 ಹುದ್ದೆಗಳು ಕಾನ್ಫರ್ಮ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಬೆಳಗಾವಿ ಒಂದು ಸರ್ಕಲ್ ನೋಡೋದಾದ ಆದ್ರೆ ಈ ಒಂದು ಬೆಳಗಾವಿ ವೃತ್ತದಲ್ಲಿ ಒಟ್ಟು ಎಷ್ಟಪ್ಪ ಅಂದ್ರ 42 ಹುದ್ದೆಗಳು ಕಾನ್ಫರ್ಮ್ ಮಾಡಿದ್ವು. ಯಾವ್ದಕ್ಕೆ ಎಷ್ಟೆಷ್ಟು ಅದ ನೋಡ್ರಿ. ಬೆಳಗಾವಿ ಡಿವಿಷನ್ದಾಗ 22, ಗೋಕಾಕದಾಗ 5, ಬಾಗಲಕೋಟದಾಗ 5, ವಿಜಯಪುರದಾಗ 1. ಸೊ ಈ ತರ ಸಾಮಾಜಿಕ ಅರಣ್ಯ ವಿಭಾಗ ಅಂದ್ರೆ ಸೋಷಿಯಲ್ ಫಾರೆಸ್ಟ್ ಅಂತ ಬರ್ತೈತಿ. ಅದ್ರೊಳಗ ಬಾಗಲಕೋಟೆ ಡಿವಿಷನ್ದಾಗ ಎಷ್ಟು 3 ಪೋಸ್ಟ್. ಇದೇ ತರ ಎಷ್ಟು ಬೆಳಗಾವಿ ಸರ್ಕಲ್ದಾಗ ಒಟ್ಟು ಎಷ್ಟು 42 ಪೋಸ್ಟ್ಗಳು ಕಾನ್ಫರ್ಮ್ ಆಗಿದಾವೆ. ಹಂಗ ಮುಂದೆ ನೋಡೋದಾದ್ರ ಬಳ್ಳಾರಿ ಸರ್ಕಲ್ದಾಗ ಎಷ್ಟು ಟೋಟಲ್ 17 ಪೋಸ್ಟ್ ಕಾನ್ಫರ್ಮ್ ಆಗಿದ್ವು. ಈ ಬಳ್ಳಾರಿ ಸರ್ಕಲ್ದೊಳಗ ಈ ಎಚ್ ಕೆ ದವರಿಗೆ ಎಷ್ಟಪ್ಪ ಅಂತಂದ್ರ ಬಳ್ಳಾರಿ ಡಿವಿಷನ್ದೊಳಗ 20, ವಿಜಯನಗರ ಡಿವಿಷನ್ದಾಗ ಎಷ್ಟು 22, ಈ ಚಿತ್ರದುರ್ಗ ಮತ್ತು ದಾವಣಗೆರೆ ಡಿವಿಷನ್ದಾಗ ಯಾವ್ದಪ್ಪ ಅಂತಂದ್ರ ಟೋಟಲ್ ಎಷ್ಟು 9 ಮತ್ತು 5 ಪೋಸ್ಟ್ ಕಾನ್ಫರ್ಮ್ ಮಾಡಿದ್ದಾರೆ. ಇದರಲ್ಲಿ ಎಷ್ಟು ಇದು ನಾನ್ ಎಚ್ ಕೆ ಪೋಸ್ಟ್. ಇದು ಏನಪ್ಪಾ ಅಂದ್ರೆ ಪ್ಯೂರ್ಲಿ ಈ ಕಡೆ ಬರ್ತಕ್ಕಂಥ ಪ್ಯೂರ್ಲಿ ಎಚ್ ಕೆ ಪೋಸ್ಟ್. ಇದರಲ್ಲಿ ಬಳ್ಳಾರಿ ವೃತ್ತದಾಗ ಎಷ್ಟಪ್ಪ ಅಂತಂದ್ರೆ ನಾನ್ ಎಚ್ ಕೆ ಎಷ್ಟು 17 ಪೋಸ್ಟ್. ಅದೇ ರೀತಿಯಲ್ಲಿ ಎಚ್ ಕೆ ಎಷ್ಟು 46 ಪೋಸ್ಟ್ಗಳು ಅಂತ ಅದಾವ್ರಿ. ನೋಡ್ರಿ 50 ಪೋಸ್ಟ್ದಾಗ ಇಲ್ಲೇ ಬಳ್ಳಾರಿ ಒಳಗ ಎಷ್ಟಪ್ಪ ಅಂತಂದ್ರೆ 46 ಪೋಸ್ಟ್ಗಳು ಅದಾವ. ನಂತರ ಚಾಮರಾಜನಗರ ನೋಡ್ರಿ, ನಮ್ಗೆ ಗೊತ್ತಿರೋ ಪ್ರಕಾರ ಅಂದ್ರೆ ಮ್ಯಾಕ್ಸಿಮಮ್ ಹೈಯೆಸ್ಟ್ ಪೋಸ್ಟ್ಗಳು ಕಾನ್ಫರ್ಮ್ ಮಾಡಿದ್ದ ಇಲ್ಲೇ ಚಾಮರಾಜನಗರದಾಗ. ಈ ಒಂದು ಸರ್ಕಲ್ದಾಗ ಎಷ್ಟು 169 ಪೋಸ್ಟ್ಗಳು ಕಾನ್ಫರ್ಮ್ ಆಗಿದಾವ. ನಂತರ ಚಿಕ್ಕಮಗಳೂರು ಸರ್ಕಲ್ ನೋಡೋದಾದ್ರೆ 56 ಪೋಸ್ಟ್ಗಳು ಕಾನ್ಫರ್ಮ್ ಆಗಿದಾವ. ಹಂಗ ಮುಂದ ನೋಡೋದಾದ್ರ ಧಾರವಾಡ ಸರ್ಕಲ್ದಾಗ 12 ಪೋಸ್ಟ್, ಮತ್ತ ಹಾಸನ ವೃತ್ತದಾಗ ಎಷ್ಟು 30 ಪೋಸ್ಟ್, ಕೇಂದ್ರ ಸರ್ಕಲ್ ಅಥವಾ ಸಿರ್ಸಿ ಸರ್ಕಲ್ ಅಂತ ನಾವೇನ್ ಹೇಳ್ತೀವಿ ಅದರಲ್ಲಿ 60 ಪೋಸ್ಟ್, ಕೊಡಗು ಡಿವಿಷನ್ ಒಳಗ ಎಷ್ಟಪ್ಪ ಅಂತಂದ್ರ ಕೊಡಗು ಸರ್ಕಲ್ ಒಳಗೆ ಎಷ್ಟಪ್ಪ ಅಂದ್ರ 32 ಪೋಸ್ಟ್ ಕಾನ್ಫರ್ಮ್ ಆಗಿದಾವ. ಹಂಗ ಯಾವುದು ಕಲಬುರಗಿ ವೃತ್ತ, ಕಲಬುರಗಿ ವೃತ್ತದಾಗ ಏನಪ್ಪಾ ಅಂದ್ರೆ ಟೋಟಲ್ 4 ಪೋಸ್ಟ್. ಅದು ಯಾವ್ದು ಬೀದರ್ ಬಂದಿದೆ, ಯಾದಗಿರಿ 2 ಅದಾವ, ರಾಯಚೂರು ಬಂದದ. ಟೋಟಲ್ ಎಷ್ಟು 4 ಪೋಸ್ಟ್ಗಳು ಅದಾವ. ಹಂಗ ಮಂಗಳೂರು ಸರ್ಕಲ್ದಾಗ 54 ಪೋಸ್ಟ್, ಮತ್ತು ಮೈಸೂರದೊಳಗ ಎಷ್ಟು 120 ಪೋಸ್ಟ್ಗಳು. ಹಿಂಗ ಶಿವಮೊಗ್ಗದೊಳಗೆ ಎಷ್ಟಪ್ಪ ಅಂದ್ರೆ 38 ಪೋಸ್ಟ್ಗಳು. ಹೇಳಿದ್ರೆ ನಿಮ್ಗೆ ಟೋಟಲ್ ಎಷ್ಟು 13 ಸರ್ಕಲ್ಗಳು ಎಷ್ಟಪ್ಪ ಅಂದ್ರೆ 700 ಪೋಸ್ಟ್ಗಳು ನಾನ್ ಎಚ್ ಕೆ, ಮತ್ತ ಈ ಒಂದು ಎಚ್ ಕೆ ದೊಳಗೆ ಎಷ್ಟು 50 ಪೋಸ್ಟ್ಗಳು ಕಾನ್ಫರ್ಮ್ ಆಗಿದ್ದಾರೆ. ಹಂಗ ಮುಂದೆ ನೋಡೋದಾದ್ರೆ ಏನಪ್ಪಾ ಅಂದ್ರೆ ನೋಡ್ರಿ ಏನ್ ಬರೋದ್ರಿ ಇಲ್ಲಿ ಮೇನ್ ಇದು ನೋಡ್ಬೇಕಾಗಿರ್ತಕ್ಕಂಥದ್ದು ಏನ್ ಬುಡಕಟ್ಟು ಪ್ರದೇಶ ಅಂತ ನಾವೇನ್ ಹೇಳ್ತೀವಿ. ಎಲ್ಲಿ ಚಾಮರಾಜನಗರ, ಬೆಂಗಳೂರು ಆಗಿರ್ಬೋದು, ಚಾಮರಾಜನಗರ, ಚಿಕ್ಕಮಗಳೂರು, ಕೇಂದ್ರ ವೃತ್ತ, ಕೊಡಗು ಇವೆಲ್ಲ ವೃತ್ತಗಳ ವಿಭಾಗಗಳಿಗೆ ಸಂಬಂಧಿಸಿದಂತೆ ಅರಣ್ಯ ಪ್ರದೇಶಗಳಲ್ಲಿ ಸ್ಥಳೀಯ ಅರಣ್ಯ ಬುಡಕಟ್ಟು ಏನು ಲೋಕಲ್ ಫಾರೆಸ್ಟ್ ಟ್ರೈಬ್ಸ್ ಅಂತ ನಾವೇನ್ ಹೇಳ್ತೀವಿ ಅವ್ರಿಗೆ ಏನಪ್ಪಾ ಅಂತಂದ್ರ ಇದ್ರ ಪ್ರಕಾರ ನಮ್ಮ ನೇರ ನೇಮಕಾತಿ ಪ್ರಕಾರ ನಿಯಮಗಳು ಏನಪ್ಪಾ ಅಂದ್ರ ಪ್ರಸ್ತುತ ವೃಂದ ಮತ್ತು ನೇಮಕಾತಿ ನಿಯಮಗಳ ಪ್ರಕಾರ ನಮ್ಗೆ ಎಷ್ಟು 50% ಏನಾಗೈತಿ ರಿಸರ್ವೇಶನ್ ಐತಿ ಅವ್ರಿಗೆ ಎಲ್ಲಿ ಫಾರೆಸ್ಟ್ ಟ್ರೈಬ್ಸ್ ಅಂತೇಳಿ ಒಂದು ಕನ್ಸಿಡರ್ ಮಾಡೋದ್ರಿಂದ.
ಇದು ನೋಡ್ರಿ ಎಷ್ಟು ಇದು ಪೋಸ್ಟ್ ಅಂತಂದ್ರೆ ನೋಟಿಫಿಕೇಶನ್ ದಿನಾಂಕ 1/8/2026 31/8/2026 ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರ ಅರ್ಹ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಆನ್ಲೈನ್ ಮೂಲಕ ನಾವು ಅರ್ಜಿ ಸಲ್ಲಿಸಬೇಕಾಗಿದೆ. ನಿಮ್ಮ ಅವಾಗಲೇ ಹೇಳ್ದಂಗ ಒಟ್ಟಿಗೆ ಎಷ್ಟು 25 ಪೋಸ್ಟ್ಗಳು ಯಾವುದು ಬ್ಯಾಕ್ಲಾಗ್ ಹುದ್ದೆಗಳು ಅಂತ ನಾವೇನ್ ಹೇಳ್ತೀವಿ, ಅವು ಯಾವ ಇದ್ರಾಗ ಎಷ್ಟೆಷ್ಟು ಬ್ಯಾಕ್ಲಾಗ್ ಹುದ್ದೆಗಳು ಲಾಸ್ಟ್ ಮುಗಿದಿದ್ವು ಅಂತ. ಸೊ ಇಲ್ಲಿ ನಾವು ನೋಡ್ಬೋದು. ಯಾವ್ದು ಬೆಂಗಳೂರು ವೃತ್ತದಾಗ ಎಷ್ಟು 2, ಈ ತರ ಬಳ್ಳಾರಿದೊಳಗ ಎಷ್ಟಪ್ಪ ಅಂತಂದ್ರೆ ಹೆಚ್ಚಿಗೆ ಸಂಬಂಧಪಟ್ಟಂತದ್ದು 1. ಈ ತರ ಏನಪ್ಪಾ ಅಂದ್ರೆ ಪೋಸ್ಟ್ಗಳು ಉಳಿದಿದ್ದು ನಮ್ಗೆ ಏನಪ್ಪಾ ಅಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳು ಹಾಕೊಂಡ್ರೆ ಟೋಟಲ್ ಎಷ್ಟು 25 ಹುದ್ದೆಗಳು ಹಾಕೊಂಡ್ರೆ. ಮುಂದೆ ನೋಡೋದಾದ್ರೆ ಸೊ ಇದು ಯಾವಾಗ ಅಂದ್ರೆ 1/8/2026 ಅರ್ಜಿ ಸ್ಟಾರ್ಟ್ ಆಗ್ತದ. ಆ ಅರ್ಜಿ ಸಲ್ಲಿಸೋ ವಿಧಾನ ಹೆಂಗೈತಿ ನೋಡ್ರಿ. ಏನಪ್ಪಾ ಅಂದ್ರ aranya.government.in ಅಂತಕ್ಕಂಥ ಒಂದು ಏನು ಒಂದು ಆನ್ಲೈನ್ ಲಿಂಕ್ ಐತಲ್ಲ, ಈ ಒಂದು ಆನ್ಲೈನ್ ಮೂಲಕ ಲಿಂಕ್ ಮೂಲಕ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಸಲ್ಲಿಸಬೇಕ್ರಿ. ಇದು ಬಿಟ್ಕೊಂಡು ಬೇರೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಆ್ಯಪ್ ಆಗಿರ್ಬೋದು ಅಥವಾ ಬೇರೆ ವೆಬ್ಸೈಟ್ ಆಗಿರ್ಬೋದು, ಒಂದ್ ವೇಳೆ ಏನಾದ್ರು ನಾವು ಅರ್ಜಿ ಸಲ್ಲಿಸಲಿಕ್ಕಂತ ಏನಾದ್ರು ಹೋದ್ರೆ ಕಂಪ್ಲೀಟ್ ಆಗೋದು ಫೇಕ್ ಆಗಿರ್ತೈತಿ. ಅಂತದನ್ನ ನೋಡ್ಕೊಂಡು ಹಾಕಿ ಕಂಪಲ್ಸರಿ ಏನಪ್ಪಾ ಅಂದ್ರೆ ಯಾವುದೇ ಒಂದು ಜಾಬ್ ಆಗಿರ್ಬೋದು, ಅದರದೊಂದು ಜಾಬ್ದೇನೋ ಒಂದು ವೆಬ್ಸೈಟ್ ಇರ್ತೈತಿ. ಆ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟು ಆ ವೆಬ್ಸೈಟ್ ಮುಖಾಂತರ ನಾವೇನಪ್ಪಾ ಅಂದ್ರೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ನಮ್ಗೆ ಎಷ್ಟು ಕಾಲಾವಕಾಶ ಯಾವಾಗ ಅಂತಂದ್ರೆ ಸ್ಟಾರ್ಟ್ ಆಗೋದು ಆಗಸ್ಟ್ 1ರಿಂದ ಅಂದ್ರೆ 2026 ಆಗಸ್ಟ್ 1ರಿಂದ ಅಂದ್ರೆ ಬರೋ ತಿಂಗಳು 1ನೇ ತಾರೀಕಿಂದ ಎಷ್ಟು 31/8/2026 ನಾವು ಅರ್ಜಿನ ಸಲ್ಲಿಸಬೇಕು. ಅದಕ್ಕೆ ಪೇಮೆಂಟ್ ಮಾಡ್ಬೇಕಲ್ಲ. ಪೇಮೆಂಟ್ ಮಾಡೋದು ನಮ್ಗೆ ಏನ್ ಕೊಟ್ರೆ ಇಷ್ಟರೊಳಗೆ ಏನಾದ್ರು ಒಂದು ಅರ್ಜಿ ಸಲ್ಲಿಸಿ ಏನಾದ್ರು ಒಂದು ಸ್ಲಿಪ್ ಇಟ್ಕೊಂಡು ಕುಂತ್ರು ಕೂಡ ಇವಾಗ ಒಂದು 2/9/2026 ನಾವು ಪೇಮೆಂಟ್ ಮಾಡ್ಲೇಬೇಕ್ರಿ. ಪೇಮೆಂಟ್ ಮಾಡ್ಲಿಲ್ಲ ಅಂದ್ರೆ ನಡೆಯಲ್ಲ. ಈಗ ಅರ್ಜಿ ಶುಲ್ಕ ಅದು ಎಷ್ಟು ಐತಪ್ಪ ಫೀಸ್ ನೋಡ್ರಿ. ಈಗ ಸಾಮಾನ್ಯ ಅಭ್ಯರ್ಥಿಗಳಾಗಿರ್ಬೋದು, ಪ್ರವರ್ಗ 2A 2B 3A ಮತ್ತು 3Bಗಳಿಗೆ ಎಷ್ಟಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 200 ರೂಪಾಯಿ. ಹಂಗ ಮಹಿಳಾ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ತೃತೀಯ ಲಿಂಗ ಅಭ್ಯರ್ಥಿಗಳಾಗಿರ್ಬೋದು ಅವ್ರಿಗೆ ಎಷ್ಟು 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಐತೆ. ಹಂಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಕ್ಯಾಟಗರಿ 1ಗೆ ಎಷ್ಟಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ ಫೀಸ್. ಹಂಗ ಮಹಿಳಾ ಅಭ್ಯರ್ಥಿಗಳಿಗೆ ಅಥವಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಎಷ್ಟು 50 ರೂಪಾಯಿ ಫೀಸ್ ಐತೆ. ಅದೇ ರೀತಿಯಾಗಿ ನಾವು ಅಂಗವಿಕಲರಿಗೆ ಏನಪ್ಪಾ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಇಂದ ಶುಲ್ಕದಿಂದ ಏನಪ್ಪಾ ಅಂದ್ರೆ ವಿನಾಯಿತಿ ನೀಡಿದ್ದಾರೆ. ಅದು ಯಾವ್ದು ಪ್ರಕಾರ ಅಂತೇಳಿ ಇಲ್ಲೊಂದು 8/12/12/2016 ಇದು ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಒಂದು ನೋಟಿಫಿಕೇಶನ್ ಅಥವಾ ಒಂದು ಸರ್ಕ್ಯುಲರ್ ಪ್ರಕಾರ ಏನಪ್ಪಾ ಅಂದ್ರೆ ಅಂಗವಿಕಲರಿಗೆ ಫೀಸ್ ಒಂದು ಕನ್ಸೆಷನ್ ಕೊಡ್ಬೇಕಂತಿದ್ದಕ್ಕೆ ಈ ಒಂದು ಯಾವ್ದು ಅರ್ಜಿ ಶುಲ್ಕದಿಂದ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ವಿನಾಯಿತಿ ಕೊಟ್ಟರೆ. ಹಂಗ ಮುಂದೆ ನಾವು ನೋಡ್ಬೇಕಾದ್ರೆ ಆನ್ಲೈನ್ ಪಾವತಿ ಮೂಲಕ ನಾವು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಯಾವಪ್ಪ ಅಂದ್ರೆ ಅದು ಏನು ಒಂದು ಲಿಂಕ್ ಕೊಟ್ಟಿರ್ತಾರಲ್ಲ ಆ ಲಿಂಕ್ ಪ್ರಕಾರ ನಾವು ಏನಪ್ಪಾ ಅಂದ್ರೆ ಫೀಸ್ ದುಡ್ಡನ್ನ ಕಟ್ಟಬಹುದು. ಒಂದ್ ವೇಳೆ ಲಿಂಕ್ ಮೂಲಕ ನಾವು ಏನಾದ್ರು ಆನ್ಲೈನ್ ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ನಾವು ಎಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ SBI ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಯೂನಿಯನ್ ಬ್ಯಾಂಕ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಬ್ಯಾಂಕಿಗೆ ಹೋಗಿ ನಾವು ಅದೇನು ಅರ್ಜಿ ಇರ್ತೈತಲ್ಲ ಅರ್ಜಿ ಕೊಟ್ಟು ನಾವು ಏನಪ್ಪಾ ಅಂದ್ರೆ ಅದು ಎಷ್ಟು ಇರ್ತೈತಿ ಫೀಸ್ ನಾವು ಕಟ್ಟಬೇಕಾಗಿರೋದು. ಅದೇ ರೀತಿಯಾಗಿ ನಾವು ಒಂದು ಏನಂತ ಹೇಳ್ತಾರ, ಒಂದು ಬೇರೆ ಯಾವುದೋ ಒಂದಾಗಿರ್ಬೋದು ಅರ್ಜಿ ನಾವು ಇಮೇಲ್ ಕಳಿಸೋದಾಗಿರ್ಬೋದು ಅಥವಾ ನಾವು ಪೋಸ್ಟಲ್ ಮಾಡೋದಾಗಿರ್ಬೋದು ಅಥವಾ ಮುದ್ದ ನಾವೇ ಒಂದು ಅಪ್ಲಿಕೇಶನ್ ಕೈಯಿಂದ ಬರ್ಕೊಂಡು ಕೊಡೋದಾಗಿರ್ಬೋದು, ಕೊರಿಯರ್ ಮಾಡೋದಾಗಿರ್ಬೋದು. ಆ ಥರ ಮಾಡಕ್ ಹೋಗ್ಬೇಡ್ರಿ. ಆ ಥರ ಮಾಡಿದ್ರೆ ಏನಪ್ಪಾ ಅಂದ್ರೆ ಅರ್ಜಿ ಪರಿಗಣನೆ ತಗೊಂಗಿಲ್ಲ. ಹಂಗ ಏನಪ್ಪಾ ಅಂದ್ರೆ ಫೀಸ್ ದುಡ್ಡು ಅಷ್ಟೇ ನಾವು ಪೋಸ್ಟಲ್ ಆರ್ಡರ್ ಮಾಡ್ತೀವಿ, ಚೆಕ್ ಕಳಿಸ್ತೀವಿ ಅಂತಂದ್ರು ಕೂಡ ನಡೆಯಂಗಿಲ್ಲ. ಸೊ ಇದು ನೋಡ್ರಿ ವೇತನ ಶ್ರೇಣಿ ಎಷ್ಟೈತಿ, 27,500 ರೂಪಾಯಿಯಿಂದ ಟೋಟಲ್ ಎಷ್ಟು 46,675 ರೂಪಾಯಿ ತನಕ ಈ ಒಂದು ರೇಂಜ್ ಒಳಗೆ ಏನಪ್ಪಾ ಅಂದ್ರೆ ಈ ಒಂದು ವೇತನ ಶ್ರೇಣಿ ಇದಕ್ಕೆ ಈ ಒಂದು ಜಾಬ್ಗೆ ನಿಗದಿಪಡಿಸ್ಯಾರ. ಸೊ ಒಳ್ಳೆ ಜಾಬ್ ಅಂತ ಹೇಳ್ಬೋದು. ಎಲ್ರಿಗೆ ಯಾರು ಇದಕ್ಕೆ ಒಂದು ಅರ್ಹ ಆಗಿರ್ತೀರಿ ಅವರು ಅಪ್ಲೈ ಮಾಡಿದಷ್ಟು ಬಹಳ ಒಳ್ಳೇದಂತ ಅನ್ಕೊಂತೀನಿ. ಇದೊಂದು ಹೆಂಗೊಂದು ಆಯ್ಕೆ ಪ್ರಕ್ರಿಯೆ ನಾವು ನೋಡ್ಬೇಕಲ್ಲ. ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥ ನಮ್ಗೆ ಅರ್ಹತೆ ಏನಾಗಿರ್ಬೋದು, ಅರ್ಹತೆ ಏನು ನಾವು ಕಂಪಲ್ಸರಿ ಇಂಡಿಯನ್ ಆಗಿರ್ಬೇಕು ಅಂದ್ರೆ ಭಾರತೀಯರಾಗಿರ್ಬೇಕು. ಹಂಗೆ ಒಂದ್ ವೇಳೆ ಯಾರು ಮದುವೆ ಆಗಿರ್ತೈತೆ ಅವರಿಗೆ ಏನಪ್ಪಾ ಅಂದ್ರೆ ಒಂದೇ ಹೆಂಡತಿ ಇರ್ಬೇಕು. ಮತ್ತೆ ಏನಾದ್ರು ಒಂದು ಇನ್ನೊಂದು ಹೆಂಡತಿ ಏನಾದ್ರು ಒಂದು ಮದುವೆ ಆಗಿದ್ರೆ ಅಂಥವ್ರಿಗೆ ಅದು ಪರಿಗಣನೆ ಆಗಂಗಿಲ್ಲ. ಒಂದ್ ವೇಳೆ ಹಂಗೆ ಏನಾದ್ರು ಇತ್ತಪ್ಪ ಅಂದ್ರೆ ಒಂದು ಸರ್ಕಾರದಿಂದ ಅನುಮತಿ ತಗೊಂಡೆ ಮದುವೆ ಆಗಿರ್ತಕ್ಕಂಥವ್ರಿಗೆ ನಡಿತೈತಿ. ಹಂಗ ಅಭ್ಯರ್ಥಿ ಏನು ಮಾನಸಿಕ ಆಗಿರ್ಬೋದು, ದೈಹಿಕ ಆಗಿರ್ಬೋದು, ಅವು ಎರಡರಿಂದ ಏನಪ್ಪಾ ಅಂದ್ರೆ ಸದೃಢ ಆಗಿರ್ಬೇಕು. ಮುಂದೆ ಅದಕ್ಕೆ ಏನಪ್ಪಾ ಅಂದ್ರೆ
ಮೆಡಿಕಲ್ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ. ಅರ್ಹತೆ ಇದಕ್ಕೆ ಏನಾಗಿರ್ಬೇಕು, ಯಾವ ಒಂದು ಶೈಕ್ಷಣಿಕ ಒಂದು ಅರ್ಹತೆ ಆಗಿರ್ಬೇಕಂದ್ರ ಕಂಪಲ್ಸರಿ ಇದಕ್ಕೆ ಏನಪ್ಪಾ ಅಂದ್ರೆ SSLC ಅಥವಾ ಆ ವಿದ್ಯಾರ್ಥಿ ತಸ್ತಮಾನ ವಿದ್ಯಾರ್ಥಿ ಅಂತ ಏನ್ ಹೇಳ್ತೀವಿ ಅದು ಪೂರ್ತಿ ಆಗಿರ್ಬೇಕು. ಅದ್ರ ಜೊತೆಗೆ ಸರ್ಕಾರದ ಸುತ್ತೋಲೆ ಪ್ರಕಾರ ನಾವ್ ಏನೈತಿ ಒಂದು 10th ನಾವು ಏನು ಕರ್ನಾಟಕ ಗೌರ್ಮೆಂಟ್ ಇಂದ ಏನು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯಿಂದ ನಾವೇನು SSLC ಪರೀಕ್ಷೆ ನಡೆಸ್ತಾರಲ್ಲ ಆ ಒಂದು ಪರೀಕ್ಷೆಗೆ ಏನಪ್ಪಾ ಅಂದ್ರೆ ವಿದ್ಯಾರ್ಥಿ ಕೆಳಗೆ ವಿದ್ಯಾರ್ಥಿ ಹೊಂದಿರ್ಬೇಕು. ಅದರ ನಂತರ CBSE ಅಥವಾ ICSE ಇಂದ ನಡೆಸ್ತಕ್ಕಂಥ ಪರೀಕ್ಷೆಗೆ ಏನಪ್ಪಾ ಅಂದ್ರೆ 10ನೇ ತರಗತಿ ಪಾಸ್ ಆಗಿರ್ಬೇಕು. ಅದು ಯಾವುದು ಕರ್ನಾಟಕ ಗೌರ್ಮೆಂಟ್ ಕಂಡಕ್ಟ್ ಮಾಡಿರ್ತಕ್ಕಂಥ ಎಕ್ಸಾಮ್ ರೀ ಇದು ಹೇಳೋದು. ಹಂಗ ಏನಪ್ಪಾ ಅಂದ್ರ ಇತರ ರಾಜ್ಯ ಸರ್ಕಾರದಲ್ಲಿ ಸರ್ಕಾರದ ಪರೀಕ್ಷೆ ಮಂಡಳಿ ನಡೆಸುವ ಏನು ಕ್ಲಾಸ್ 10 ಪರೀಕ್ಷೆ ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ನಾವ್ ಏನ್ ಹೇಳ್ತೀವಿ ಅದರಿಂದ ಕೂಡ SSLC ಆದ್ರೂ ಕೂಡ ನಡೀತೈತೆ. ಸೊ ಅದು ಬಿಟ್ರೆ ಮತ್ತಿನ್ನೊಂದು ಏನಪ್ಪಾ ಅಂದ್ರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಪ್ರೌಢ ಶಿಕ್ಷಣ ಮಟ್ಟದ ಕೋರ್ಸ್ ಅಂತ ನಾವೇನ್ ಹೇಳ್ತೀವಿ ಆ ಒಂದು ವಿದ್ಯಾರ್ಹತೆ ಹೊಂದಿದ್ರು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಕ್ಕ ಅವರಿಗೆ ಒಂದು ಪರ್ಮಿಷನ್ ಐತ್ರಿ. ವಯೋಮಿತಿ ನೋಡ್ರಿ ಕಂಪಲ್ಸರಿ 18 ವಯಸ್ಸಾಗಿರ್ಬೇಕು ತಮ್ಮ ನಿಮ್ಗೆ ಅಥವಾ ತಂಗಿ 18 ವಯಸ್ಸಿಗಿಂತ ಕಡಿಮೆ ಇದ್ದವರು ಒಂದದನ್ನ ಕಡಿಮೆ ಇತ್ತಂದ್ರೆ ನಡೆಯಂಗಿಲ್ಲ. ಈಗ ಏನಂತ ಹೇಳ್ಯಾರ ಕರೆಕ್ಟ್ ನೋಡ್ರಿ ಕನಿಷ್ಠ ಎಷ್ಟು 18 ವಯಸ್ಸನ್ನು ಪೂರೈಸತಕ್ಕದ್ದು ಹಾಗೂ ಅಧಿಸೂಚನೆ ಆರಂಭಿಕ ದಿನಾಂಕಕ್ಕೆ ಈ ಕೆಳಗಿನಂತೆ ಗರಿಷ್ಠ ವಯೋಮಿತಿಯನ್ನು ಹೊಂದಿರತಕ್ಕಂಥದ್ದು. ಅಂದ್ರ ಯಾವ್ದೊಂದು ಅಪ್ಲಿಕೇಶನ್ ನೋಟಿಫಿಕೇಶನ್ ಸ್ಟಾರ್ಟ್ ಆಗುತ್ತಲ್ಲ ಅಪ್ಲಿಕೇಶನ್ ಏನ್ ಹಾಕಕ್ ಶುರು ಮಾಡ್ತಿರಲ್ಲ ಅವಾಗ್ಲಿಂದ ಏನಪ್ಪಾ ಅಂದ್ರ ಅವಾಗ ಎಷ್ಟು ಮಿನಿಮಮ್ 18 ವರ್ಷಕ್ಕೆ ಬಂದಿರ್ಬೇಕು. ಮತ್ತ ಮ್ಯಾಕ್ಸಿಮಮ್ ನಾವ್ ಏನ್ ಏಜ್ ಏನಂತ ಹೇಳ್ತೀವಿ ಅದು ಏನಪ್ಪಾ ಅಂದ್ರ ನಾವ್ ಏನ್ ನೋಟಿಫಿಕೇಶನ್ ನಾವು ಸಾರಿ ಅಪ್ಲಿಕೇಶನ್ ನಾವ್ ಏನ್ ಹಾಕ್ತಿವಲ್ಲ ಸೊ ಅದ್ರ ಪ್ರಕಾರ ನಮ್ಗೆ ಈ ಒಂದು ಏಜ್ ಬಂದಿರ್ಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಎಷ್ಟು 37 ಆದ್ರ ಆ ಪ್ರವರ್ಗ 2A ಆಗಿರ್ಬೋದು 2B 3A 3B ಅಥವಾ ಹಿಂದುಳಿದ ಪ್ರವರ್ಗಗಳು ಕೆಲವಷ್ಟು ಏನು ಕೊಟ್ರಲ್ಲ ಇದಕ್ಕ ಎಷ್ಟು 32 ವರ್ಷ ಆಗಿರ್ಬೇಕು. ಹಂಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕೆಟಗರಿ ಅಥವಾ ಪ್ರವರ್ಗ 1ಕ್ಕೆ ಎಷ್ಟಪ್ಪ ಅಂದ್ರ ಮ್ಯಾಕ್ಸಿಮಮ್ ಎಷ್ಟೈತ್ರಿ 33 ವಯಸ್ಸನ್ನ ನಾವು ಅದಕ್ಕೆ ನಿಗದಿಪಡಿಸಿದ್ರ ಎಷ್ಟು ಮ್ಯಾಕ್ಸಿಮಮ್ ಒಂದು ಏಜ್. ಮಾಜಿ ಸೈನಿಕರಿಗೆ ನೋಡ್ರಿ ಇಲ್ಲೇನೈತ್ ಕೊಟ್ರ ಇವ್ರಿಗೆ ಮಾಜಿ ಸೈನಿಕರಿಗೆ ಶಸ್ತ್ರಾಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಿ ಯಮನುಸಾರ ಅಥವಾ ನಿವೃತ್ತಿಯನ್ನು ಹೊಂದಿರ್ತಾರಲ್ಲ ಅಂತ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅವರು ಯಾವ ಪ್ರವರ್ಗಕ್ಕೆ ಸೇರುತ್ತಾರೆಯೋ ಅಂದ್ರೆ ಯಾವ ಕೆಟಗರಿ ಹೊಂದಿರ್ತಾರಲ್ರಿ ಅದು ಅದ್ರ ಪ್ರಕಾರ ಅದು ಎಷ್ಟು ವರ್ಷಗಳಿಗೆ ಐತಲ್ಲ ಅದಕ್ಕಿಂತ 3 ವರ್ಷಗಳ ಸಡಿಲಿಸಿದ 3 ವರ್ಷ ಏನಪ್ಪಾ ಅಂದ್ರೆ ಎಕ್ಸ್ಟೆಂಡ್ ಕೊಟ್ರ ಅದ್ರ ಪ್ರಕಾರ ಎಷ್ಟ್ ಆಗುತ್ತೆ ಆ ಒಂದು ಏಜ್. ಎಕ್ಸಾಂಪಲ್ ಏನು ಒಂದು SC ST ಅಥವಾ ಕೆಟಗರಿ ಒಂದವರಿಗೆ ಏನಪ್ಪಾ ಅಭ್ಯರ್ಥಿಗಳಿಗೆ 33 ವಯಸ್ಸಾದ್ರೆ ಒಂದ್ ವೇಳೆ ಅದೇ ಏನಾದ್ರು ಎಕ್ಸ್ ಆರ್ಮಿ ಮ್ಯಾನ್ ಐತೆ ಅಂದ್ರೆ 33 ಪ್ಲಸ್ 3 ಅಂದ್ರೆ 36 ವರ್ಷ ನಡೀತೈತ್ರಿ. ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟು 30 ಪ್ಲಸ್ 3 33 ವರ್ಷ. ಸೊ ಪ್ರವರ್ಗ 2A 2B 3A 3Bಗೆ ಇವು ಎಷ್ಟಪ್ಪ ಅಂದ್ರೆ 32 ವಯಸ್ಸಿದ್ದದ್ದು ಅಪ್ ಟು ಪ್ಲಸ್ 3 ವರ್ಷ ಕೊಡ್ತಿದ್ರೆ ಎಷ್ಟು ಟೋಟಲ್ 35 ವರ್ಷ ಅವರಿಗೆ ಏಜ್ ನ ರೆಸ್ಟ್ರಿಕ್ಷನ್ ಮಾಡ್ಯಾರ ಅವರಿಗೆ. ಹೌದಾ. ಅರಣ್ಯ ಪ್ರೇರಕ ಅಂತ ಹೇಳ್ತಾರೆ ಅಂದ್ರೆ ಫಾರೆಸ್ಟ್ ಮೋಟಿವೇಟರ್ ಅಂತ ಹೇಳ್ತಾರೆ. ಸೊ ಆ ಒಂದು ಮೋಟಿವೇಟರ್ ಜಾಬ್ ಅಲ್ಲಿ ಯಾರ ಒಂದು ಇಲಾಖೆ ಸೇವೆ ಸಲ್ಲಿಸಿದಾರ ಅವರಿಗೆ ಕನಿಷ್ಠ 5 ವರ್ಷಗಳ ಸೇವೆ ಏನ್ ಸಲ್ಲಿಸಿದಾರಲ್ಲ ಅವರಿಗೆ ಈ ಒಂದು ವಯಸ್ಸನ್ನ ನಿಗದಿ ಕೊಟ್ರು. ಯಾವುದು ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ಪ್ರವರ್ಗ 2A 2B 3A 3B ದವರಿಗೆ ಎಷ್ಟು 42 ಆಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ದವರಿಗೆ ಎಷ್ಟಪ್ಪ ಅಂದ್ರೆ 43 ವರ್ಷ ಕೊಟ್ರು. ನೋಡ್ರಿ ನೇರ ನೇಮಕಾತಿ ಆಯ್ಕೆ ವಿಧಾನ ಹೆಂಗ್ ನಡೀತದ ಅಂತ ಹೇಳಿ ಇದು ಬಹಳ ಇಂಪಾರ್ಟೆಂಟ್. ಇದು ಆಯ್ಕೆ ವಿಧಾನ ಹೆಂಗ್ ನಡೀತದ ಅನ್ನೋದು ಇದೊಂದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಯಾವುದೇ ಒಂದು ಏನು ಅಭ್ಯರ್ಥಿ ಒಂದು ಅಪ್ಲಿಕೇಶನ್ ಏನ್ ಹಾಕಿರ್ತಾರೆ ಆ ಒಂದು ಹಾಕಿದ ಅಪ್ಲಿಕೇಶನ್ ಅಲ್ಲಿ ಎಷ್ಟಪ್ಪ ಅಂತಂದ್ರೆ ಒಂದು ಪೋಸ್ಟಿಗೆ ಎಷ್ಟು ಒಂದು 20 ಜನಕ್ಕೆ ಏನಪ್ಪಾ ಅಂದ್ರೆ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಒಂದು ಪೋಸ್ಟಿಗೆ ಎಷ್ಟು 20 ಜನಕ್ಕೆ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ 1:20. ಅದು ಏನ್ ಮಾಡ್ತಾರಪ್ಪ ಅಂದ್ರ ಕಟ್ ಆಫ್ ರಿಸಲ್ಟ್ ಏನ್ ಇರ್ತೈತಿ ಹೈಯೆಸ್ಟ್ ಯಾರಿಗಾಗಿದಾವ ಆ ಒಂದು ಅದ್ರ ಪ್ರಕಾರ ಮೂಲಕ ನಾವೇನಪ್ಪಾ ಅಂತಂದ್ರ ಅವರು ಸರ್ಕಾರದವರು ಅರಣ್ಯ ಇಲಾಖೆಯವರು ಏನಪ್ಪಾ ಅಂದ್ರೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದು ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅಂತ ಅಭ್ಯರ್ಥಿಗಳಿಗೆ ಮಾತ್ರ ಅಂದ್ರೆ 1:20 ಲಿಸ್ಟ್ ಅಲ್ಲಿ ಯಾರು ಬಂದಿರ್ತೈತಲ್ರಿ ಅವ್ರಿಗೆ ಮಾತ್ರ ಏನಾಗುತ್ತಪ್ಪ ಅಂದ್ರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನು ನಡೆಸ್ತಾರೆ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅನ್ನು ನಡೆಸ್ತಾರೆ, ಮತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅನ್ನು ನಡೆಸ್ತಾರೆ. ಇದ್ರ ನಂತರ ಏನಪ್ಪಾ ಅಂದ್ರ ಮುಂದೆ ಅದಕ್ಕೆ ಸೆಲೆಕ್ಟ್ ಆದವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದಾಗಿರ್ಬೋದು ಇವೆಲ್ಲ ಕಂಡಕ್ಟ್ ಮಾಡ್ತಾರೆ. ಸೊ ಇದ್ರಲ್ಲಿ ನೋಡ್ರಿ ಏನೈತಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತಂದ್ರೆ ಏನದಾವ ಶಾರೀರಿಕ ಮಾನದಂಡಗಳ ಪರೀಕ್ಷೆ. ನೋಡ್ರಿ ಶಾರೀರಿಕ ಮಾನದಂಡಗಳು ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಏನೇನೈತಪ್ಪ ಅಂತಂದ್ರ ಪುರುಷ ಅಭ್ಯರ್ಥಿಗಳಿಗೆ ನಾವು ನೋಡೋದಾದ್ರ ಎತ್ತರ ಎಷ್ಟಾಗಿರ್ಬೇಕು 160 ಸೆಂಟಿಮೀಟರ್,
ಎದೆ ಸುತ್ತಳತೆ ಎಷ್ಟು ಬಂದಿರಬೇಕು 79 ಸೆಂಟಿಮೀಟರ್, ಅಥವಾ ಎದೆ ಕನಿಷ್ಠ ಎಷ್ಟಪ್ಪ ಅಂದ್ರೆ 5 ಸೆಂಟಿಮೀಟರ್. ಏನಪ್ಪ ಅಂದ್ರೆ ದೀರ್ಘ ನಾವು ಏನು ಉಸಿರು ತಗೋತೀವಲ್ಲ, ಅದು ಒಂದು 5 ಸೆಂಟಿಮೀಟರ್ ಏನಪ್ಪಾ ಅಂದ್ರೆ ಎಕ್ಸ್ಟೆಂಡ್ ಆಗಿರ್ಬೇಕು. ಇದು ಏನಪ್ಪಾ ಅಂದ್ರೆ ಇತರ ಪ್ರವರ್ಗಗಳ ಎಲ್ಲ ಅಭ್ಯರ್ಥಿಗಳಿಗೆ. ಆದ್ರೆ ಅದೇ ಬುಡಕಟ್ಟು ಪರಿಶಿಷ್ಟ ಪಂಗಡಗಳಿಗೆ ನಾವು ಏನಪ್ಪಾ ಅಂತಂದ್ರೆ ಒಂದು ಇಲಾಖೆ ಕನಿಷ್ಠ 152 ಸೆಂಟಿಮೀಟರ್ನ ನಿಗದಿಪಡಿಸೈತಿ. ಈಗ ಎಷ್ಟು ಎತ್ತರದಲ್ಲಿ. ಸಾಮಾನ್ಯ ಸ್ಥಿತಿ ಇದು ಏನಪ್ಪಾ ಅಂತಂದ್ರ ಎದೆ ಸುತ್ತಳತೆ ಎಷ್ಟು 74 ಸೆಂಟಿಮೀಟರ್ ಆಗಿರ್ಬೇಕು. ಅದಕ್ಕೇನಪ್ಪಾ ಅಂದ್ರೆ 5 ಸೆಂಟಿಮೀಟರ್ ಅಂದ್ರೆ ಎಕ್ಸ್ಪಾಂಡ್ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಲ್ರಿಗೂ ಕಂಪಲ್ಸರಿ ಐತಿ. ಹಂಗ ಮಹಿಳಾ ಅಭ್ಯರ್ಥಿಗಳಿಗೆ ಯಾವ ತರ ಒಂದು ಮಾನದಂಡಗಳನ್ನ ಕೊಟ್ರಪ್ಪ ಅಂದ್ರೆ ಸರ್ಕಾರ, ಎತ್ತರ ಎಷ್ಟಾಗಿರ್ಬೇಕು ಕನಿಷ್ಠ 150 ಸೆಂಟಿಮೀಟರ್ ಆಗಿರ್ಬೇಕು. ಅವ್ರ ದೇಹ ತೂಕ ಎಷ್ಟಾಗಿರ್ಬೇಕಪ್ಪ ಅಂದ್ರೆ ಕನಿಷ್ಠ 40 kg ಜಾಸ್ತಿ ಆಗಿರ್ಬೇಕು. ಹಂಗ ನಮ್ಮ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಎಷ್ಟು ನಿಗದಿಪಡಿಸ್ಯಾರಪ್ಪ ಅಂತಂದ್ರ ಕನಿಷ್ಠ 145 ಸೆಂಟಿಮೀಟರ್ ಎತ್ತರ ಹೊಂದಿರ್ಬೇಕು. 38 kg ಏನಪ್ಪಾ ಅಂದ್ರೆ ದೇಹ ತೂಕನ ಹೊಂದಿರ್ಬೇಕು. ಇಲ್ಲಿ ಏನ್ ಕೊಟ್ರು ನೋಡ್ರಿ ಒಂದು ಟಿಪ್ಪಣಿ, ಯಾರು ಒಂದ್ ವೇಳೆ ತೃತೀಯ ಲಿಂಗಗಳು ಅಭ್ಯರ್ಥಿಗಳು ಏನಾಗಿರ್ತಾರಲ್ಲ, ಅವ್ರಿಗೆ ಇವೆಲ್ಲ ಶಾರೀರಿಕ ಮಾನದಂಡಗಳು ಏನಪ್ಪಾ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳು ಏನಿರ್ತಾವ ಅದ್ರೊಳಗೆ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಗಂಡ್ ಮಕ್ಳಿಗೆ ನಾವು ಟೆಸ್ಟ್ ಮಾಡ್ತಾರಲ್ಲ ಒಂದು ಇಲಾಖೆ, ಅವ್ರಿಗೆ ಏನಪ್ಪಾ ಅಂದ್ರೆ ಪುರುಷ ತೃತೀಯ ಲಿಂಗಗಳಿಗೆ ಅದು ಮಾಡ್ತಾರೆ. ಸೊ ಮಹಿಳೆಯರಿಗೆ ಏನ್ ಮಾಡ್ತಾರಲ್ಲ ಅವ್ರಿಗೆ ಟೆಸ್ಟ್ ಏನು ಫಿಸಿಕಲ್ ಒಂದು ಸ್ಟ್ಯಾಂಡರ್ಡ್ ಮೆನ್ಷನ್ ಮಾಡ್ತಾರಲ್ಲ, ಅವ್ರಿಗೆ ಏನಪ್ಪಾ ಅಂದ್ರೆ ಮಹಿಳಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಒಂದು ಕೊಟ್ಟಾರೆ ಅದು. ಸೊ ಮತ್ತೆ ಅವ್ರಿಗೆ ಏನು ಫಿಸಿಕಲ್ ಡಿಫೆನ್ಸ್ಗಳು ಏನು ಹೊಂದಿರಬಾರ್ದಪ್ಪ ಅಂದ್ರೆ ಏನೇನಿದ್ರು ಅವರು ಅನರ್ಹ ಆಗ್ತಾರ, ಅಂದ್ರೆ ಡಿಸ್ಕ್ವಾಲಿಫೈ ಆಗ್ತಾರಪ್ಪ ಅಂದ್ರೆ ತಾವು ಮಂಡಿಗಳು ಇರಬಾರ್ದು, ಅಂದ್ರೆ ಮೊಳಕಲ್ ಟಚ್ ಆಗ್ಬಾರ್ದು ಅಂತ ಇರ್ತೈತಿ. ಭಾಗದ ಬೋ ಲೆಗ್ಸ್ ಅಂತ ಆಗಿರ್ಬಾರ್ದು, ಭಾಗದ ಕಾಲುಗಳು ಅಂದ್ರೆ ಏನು ಕಾಲು ಪಾದ ಏನಿರ್ತೈತಲ್ಲ ಪೂರ್ತಿ ಎಲ್ಲ ಫ್ಲಾಟ್ ಆಗಿರ್ಬಾರ್ದು. ಅವ್ರಿಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಕರು ತರ ಏನೋ ಹೊಂದಿರ್ಬೇಕಾದ್ರು. ವೆರಿಕೋಸ್ ವೇನ್ಸ್ ಅಂತ ನಾವೇನು ಹೇಳ್ತೀವಿ, ಅಂದ್ರ ನರ ಊತ ಬರುವ ಅಂದ್ರೆ ಕಾಲ ಮೇಲೆ ಏನಾಗಿರ್ತೈತ್ರಿ, ನರಗಳು ಸಿಕ್ಕಾಬಿಟ್ಟು ದಪ್ಪ ಕಾಣಿಸ್ತಿರ್ತಾವ. ಅವ್ರಿಗೆ ಏನಪ್ಪಾ ಅಂದ್ರೆ ಎಲ್ಲ ಸಿಕ್ಕಾಬಿಟ್ಟು ಎಲ್ಲಿ ಬೇಕೆಲ್ಲ ಹರಡಿರ್ತಾವ. ಆತರ ಏನಪ್ಪಾ ಅಂದ್ರೆ ವೆರಿಕೋಸ್ ವೇನ್ಸ್ ಅಂತಕ್ಕಂಥ ಆತರ ಡಿಸೀಸ್ ಬರೋ ಸಾಧ್ಯತೆಗಳು ಏನಪ್ಪಾ ಅಂದ್ರೆ ಜಾಸ್ತಿ ಆಗಿರ್ತೈತಿ. ಈ ಒಂದು ವೆರಿಕೋಸ್ ವೀನ್ಸ್ ಅಂತ ಯಾರು ಹೊಂದಿರ್ತೈತಿ ಅವ್ರಿಗೆ ಸೆಲೆಕ್ಟ್ ಅಂತೂ ಮಾಡಕ್ಕಂತೂ ಹೋಗೋದಿಲ್ಲ. ಸೊ ಅದ್ರ ನಂತರ ಏನಪ್ಪಾ ಅಂದ್ರೆ ಮಾತಾಡಕ್ಕಾಗಿರ್ಬೋದು, ಕೇಳೋ ಸಾಮರ್ಥ್ಯ ಆಗಿರ್ಬೋದು ಯಾರಿಗೆ ಕಡಿಮೆ ಇರ್ತೈತಿ, ಅಥವಾ ಯಾರಿಗೇನು ಕಷ್ಟ ಆಗಿರ್ತೈತಿ ಅಂದ್ರೆ ಒಂದು ಸರ್ಕಾರ ಒಂದು ನಿಗದಿಪಡಿಸಿರ್ತಕ್ಕಂಥ ಒಂದು ಮಾನದಂಡ ಬಿಟ್ಕೊಂಡು ಏನಾದ್ರೂ ಮತ್ತ ಕಡಿಮೆ ಇತ್ತಪ್ಪ ಅಂದ್ರೆ ಅವ್ರಿಗೆ ಸೆಲೆಕ್ಟ್ ಮಾಡೋದಿಲ್ಲ. ಅದೇ ತರ ಪುರುಷ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಅಂಡವಾಯ ಆಗಿರ್ಬೋದು, ಆ ನಂತರ ದೃಷ್ಟಿ ವರ್ಣಮಂದತೆ ಅಥವಾ ಎರಡು ಕುರುಡು. ಸೊ ಇದ್ರೊಳಗೆ ಏನಪ್ಪಾ ಅಂದ್ರೆ ಏನಾದ್ರು ಇತ್ತಪ್ಪ ಅಂದ್ರೆ ತೆಗೆದು ಹೋಗ್ತಾರೆ. ಆ ನಂತರ ಏನಪ್ಪಾ ಅಂದ್ರೆ ಯಾರಾದ್ರೂ ಒಂದ್ ವೇಳೆ ಸ್ಪೆಕ್ಟ್ ಅಂತ ಯೂಸ್ ಮಾಡ್ತಿದ್ರ, ಕೆಲವು ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಸ್ಪೆಕ್ಟ್ ಇರ್ತೈತಿ. ಆ ಸ್ಪೆಕ್ಟ್ ಹಾಕೊಂಡ್ರು ಕೂಡ ಏನಪ್ಪಾ ಅಂದ್ರೆ ಸರ್ಕಾರ ಒಂದು ನಿಗದಿಪಡಿಸಿರ್ತೈತ್ರಿ ಅದು. ನಾವು ಏನಪ್ಪಾ ಅಂದ್ರೆ ಕನ್ನಡಕ ರಹಿತ ಆಗಿರ್ಬೋದು, ಕನ್ನಡಕ ಸಹಿತ ಅಂತ ಆಗಿರ್ಬೋದು, ಅವ್ರಿಗೆ ಏನಪ್ಪಾ ಅಂದ್ರೆ ಈ ಒಂದು ಪ್ಯಾರಾಮೀಟರ್ ಕೊಟ್ರಲ್ಲ, ಈ ಒಂದು ಏನ್ ಪ್ಯಾರಾಮೀಟರ್ ಕೊಟ್ರೆ ಈ ಒಂದು ಪ್ಯಾರಾಮೀಟರ್ ಪ್ರಕಾರ ಅವ್ರೇನ ಅಲ್ಲಿ ಕಣ್ಣು ಏನಪ್ಪಾ ಅಂದ್ರೆ ಅಲ್ಲಿ ನೋಡ್ಬೇಕ್ರಿ ಅವರು. ನಂತರ ಏನಪ್ಪಾ ಅಂದ್ರೆ ಈ ಒಂದು ಕಲರ್ ಬ್ಲೈಂಡ್ನೆಸ್ ಒಂದು ಕಂಡಿಡಿಯೋಕ್ಕೋಸ್ಕರ ಈ ತರ ಒಂದು ಕೆಲವೊಂದಿಷ್ಟು ಟೆಸ್ಟ್ಗಳು ಮಾಡ್ತಾರ ಎಲ್ಲಿ ಮೆಡಿಕಲ್ದೊಳಗ. ಈ ಒಂದು ಟೆಸ್ಟ್ದೊಳಗ ಯಾರು ಪಾಸ್ ಆಗ್ತಾರ ಅವ್ರಿಗೆ ಮಾತ್ರ ತಗೊಂತಾರೆ, ಯಾರು ಪಾಸ್ ಆಗುದಿಲ್ಲ ಅವ್ರಿಗೆ ಇಲ್ಲಿ ಸೆಲೆಕ್ಟ್ ಅಂತೂ ಮಾಡಕ್ಕಂತೂ ಹೋಗುದಿಲ್ಲ. ಹಂಗ ಹಿಯರಿಂಗ್ ಟೆಸ್ಟ್ ಅಂದ್ರೆ ಕಿವಿ ಕೇಳುತ್ತಾ ಇಲ್ಲ ಅನ್ನೋದು ಏನಪ್ಪಾ ಅಂದ್ರೆ ಇವು 3 ಪರೀಕ್ಷೆಗಳನ್ನ ಮಾಡ್ತಾರ. ಯಾವುದು ರಿನರ್ಸ್ ಪರೀಕ್ಷೆ ಆಗಿರ್ಬೋದು, ವೆಬರ್ ಪರೀಕ್ಷೆ ಆಗಿರ್ಬೋದು, ತಲೆ ತಿರುಗುವಿಕೆಗಾಗಿ ಅಥವಾ ಟೆಸ್ಟ್ ಆಫ್ ವೆರ್ಟಿಗೋ ಆಗಿರ್ಬೋದು. ಇವು 3 ಪರೀಕ್ಷೆಗಳು ಏನಪ್ಪಾ ಅಂದ್ರೆ ಯಾವುದಕ್ಕೆ ಹಿಯರಿಂಗ್ ಟೆಸ್ಟ್ ಅಲ್ಲಿ ನೋಡ್ತಾರೆ. ಇವು 3ರಲ್ಲಿ ಪಾಸ್ ಆದ್ರೆ ಮಾತ್ರ ಅವರು ಮುಂದಿನ ಇದಕ್ಕೆ ಹೋಗ್ತಾರೆ. ಇಷ್ಟೆಲ್ಲ ಆದ್ಮೇಲೆ ದೈಹಿಕ ತಾಳ್ವಿಕ ಪರೀಕ್ಷೆ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ನೋಡ್ರಿ ಎಷ್ಟೈತಿ 1600 ಮೀಟರ್. ಅಂದ್ರೆ ಪೊಲೀಸಿಗೆ ಕೂಡ ಇಷ್ಟ ಕೊಟ್ಟಿರ್ತಾರೆ, ಪೊಲೀಸ್ ಒಂದು ಪರೀಕ್ಷೆಗೆ ಫಿಸಿಕಲ್ಗೆ ಕೂಡ ಅಂದ್ರೆ 1600 ಮೀಟರ್ ಅಂದ್ರೆ 1.6 ಕಿಲೋಮೀಟರ್. ಅದು ಎಷ್ಟಪ್ಪ ಅಂದ್ರೆ 7 ನಿಮಿಷದೊಳಗ ಅಪೂರ್ಣಗೊಳ್ಬೇಕ್ರಿ ಅದು. ಅಂದ್ರೆ ಒಂದು ನಾರ್ಮಲ್ ಆಗಿ ಒಂದು ನಾವು ಗ್ರೌಂಡ್ ಅಂತ ಹೇಳ್ತೀವಿ, ದೊಡ್ಡ ಗ್ರೌಂಡ್. ಆ ಒಂದು ಬಿಜಾಪುರ ಆಗಿರ್ಬೋದು, ಯಾವ್ದೋ ಒಂದು ಅಂಬೇಡ್ಕರ್ ಸ್ಟೇಡಿಯಂ ಆಗಿರ್ಬೋದು, ಅಥವಾ ಧಾರವಾಡ KCD ಗ್ರೌಂಡ್ ಆಗಿರ್ಬೋದು, ಆ ತರ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಒಂದು 4 ರೌಂಡ್ ಹೊಡೆದ್ರೆ 1600 ಮೀಟರ್ ಕಾಮನ್ ಆಗಿ ಫಿಲ್ ಆಗ್ತೈತಿ. ಹಂಗಂತ ತಿಳ್ಕೊಂಡಲ್ಲಿ ಕಂಪಲ್ಸರಿ 4 ರೌಂಡ್ ಅಂತ ಏನ್ ಇರೋದಿಲ್ಲ. ಅವರೊಂದು ಡಿಪಾರ್ಟ್ಮೆಂಟ್ ಸೆಟ್ ಮಾಡಿರ್ತಾರೆ, ಎಷ್ಟು 1600 ಮೀಟರ್ಗೆ. ಸೊ ಅಷ್ಟು 1600 ಮೀಟರ್ ಏನಪ್ಪಾ ಅಂದ್ರೆ 7 ನಿಮಿಷದೊಳಗ ಪೂರ್ಣಗೊಳಿಸ್ಬೇಕು. ಹಂಗ ಮಹಿಳಾ ಅಭ್ಯರ್ಥಿಗಳು ಎಷ್ಟಪ್ಪ ಅಂದ್ರೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್ ಎಷ್ಟಪ್ಪ ಅಂದ್ರೆ 6 ನಿಮಿಷದಾಗ ಓಡ್ ತೆಗಿಬೇಕ್ರಿ. ಅದಕ್ಕಿಂತ ಏನಾದ್ರು ಕಮ್ಮಿ ಆಯ್ತಪ್ಪ ಅಂದ್ರೆ ಸೆಲೆಕ್ಟ್ ಅಂತ ಮಾಡ್ಕೊಳಕ್ ಹೋಗೋದಿಲ್ಲ. ಅದು ಬಿಟ್ರೆ ನೆಕ್ಸ್ಟ್ ಏನಾಗಿರ್ತೈತಿ ನೋಡ್ರಿ ಹೆಂಗ್ ಕೊಟ್ರ. ಇದ್ರೊಳಗ ಟೋಟಲ್ ಎಷ್ಟು ಒಂದು 5 ಅಂತೂ ಕೊಟ್ಟಿದ್ದಾರೆ ಇಲ್ಲಿ. 5 ಮಾನದಂಡಗಳು ಫಿಸಿಕಲ್ ಮಾನದಂಡ ಕೊಟ್ಟಿದ್ದಾರೆ. 5 ಫಿಸಿಕಲ್ ಮಾನದಂಡದೊಳಗ
ಅವ್ರು ಕ್ಲಿಯರ್ ಆಗಿ ಕೊಟ್ರು ನೋಡ್ರಿ. ಏನು ಕನಿಷ್ಠ ಪೈಕಿ ಏನಪ್ಪಾ ಅಂದ್ರೆ 3 ಪರೀಕ್ಷೆಗಳಾದ್ರೆ ಏನಪ್ಪಾ ಅಂದ್ರೆ ಕಡ್ಡಾಯವಾಗಿ ತೆರಗಡೆ ಪಾಸ್ ಆಗ್ಲೇಬೇಕು, ತೆರಗಡೆ ಹೊಂದಿರಲೇಬೇಕಂತ ಹೇಳಿ ಹೇಳಿದ್ದಾರೆ. ಅವು ಯಾವ್ದವ? 100 ಮೀಟರ್ ಓಟ ಏನಪ್ಪಾ ಅಂದ್ರೆ 15 ಸೆಕೆಂಡ್ಗಳಲ್ಲಿ, ಅದು ಯಾರಿಗೆ? ಪುರುಷ ಅಭ್ಯರ್ಥಿಗಳಲ್ಲಿ. ಮಹಿಳಾ ಅಭ್ಯರ್ಥಿಗಳಲ್ಲಿ ಎಷ್ಟಪ್ಪ ಅಂತಂದ್ರೆ 18.8 ಸೆಕೆಂಡ್ಗಳು. ನಂತರ ಎತ್ತರ ಜಿಗಿತ ಹೈ ಜಂಪಿಗೆ ಎಷ್ಟು? 1.2 ಮೀಟರ್. ಇದು ಯಾರಿಗೆ? ಪುರುಷ ಅಭ್ಯರ್ಥಿಗಳಿಗೆ. ನಂತರ ಎಷ್ಟು? ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು? 0.9 ಮೀಟರ್ ಅಂತೇಳಿ. ಉದ್ದ ಜಿಗಿತ ನೋಡ್ರಿ ಎಷ್ಟೈತಿ? 3.8 ಮೀಟರ್. ಇದು ಯಾರಿಗೆ? ಪುರುಷ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದ್ರೆ 2.5 ಮೀಟರ್. ನಂತರ ಏನಪ್ಪಾ ಅಂದ್ರೆ ಶಾರ್ಟ್ ಪುಟ್ ನೋಡ್ರಿ. ಶಾರ್ಟ್ ಪುಟ್ ಎಷ್ಟಾಗಿರ್ತೈತಿ ಅದ್ರ ತೂಕ ಅಂತಂದ್ರೆ 16 LB, ಮಹಿಳೆಯರಿಗೆ ಎಷ್ಟಪ್ಪ ಅಂತಂದ್ರೆ 8 LB ಅಂತ ಕೊಟ್ಟಿರ್ತಾರೆ. ಅದ್ರೊಳಗೆ ಏನಪ್ಪಾ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು? 5.6 ಮೀಟರ್ ದೂರ ಏನಪ್ಪಾ ಅಂದ್ರೆ ಶಾರ್ಟ್ ಪುಟ್ ನ ಎಸಬೇಕು. ಹೆಣ್ಮಕ್ಳು ಮಹಿಳೆಯರು ಎಷ್ಟಪ್ಪ ಅಂತಂದ್ರೆ ಮಹಿಳಾ ಅಭ್ಯರ್ಥಿಗಳು 3.76 ಮೀಟರ್ ಏನಪ್ಪಾ ಅಂತಂದ್ರೆ ಈ ಒಂದು 8 LB ಏನ್ ಇರ್ತೈತಲ್ಲ ಶಾರ್ಟ್ ಪುಟ್, ಅದನ್ನು ಎಸಬೇಕು ಅವರು. ಸೊ ಇದರಲ್ಲಿ ಏನು? ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ 800 ಮೀಟರ್ ಓಟ ಎಷ್ಟೊಳಗೆ ಕಂಪ್ಲೀಟ್ ಮಾಡ್ಬೇಕಂದ್ರೆ 2 ನಿಮಿಷ 20 ಸೆಕೆಂಡ್ ಒಳಗೆ ಪರಿಪೂರ್ಣ ಮಾಡ್ಬೇಕ್ರಿ. ಹಂಗ 200 ಮೀಟರ್ ಯಾರಿಗೆ? ಮಹಿಳಾ ಅಭ್ಯರ್ಥಿಗಳಿಗೆ. ಅವ್ರು ಎಷ್ಟು ಓಡ್ಬೇಕಂದ್ರೆ 40 ಸೆಕೆಂಡ್ಗಳಲ್ಲಿ ಓಡ್ಬೇಕಾಗುತ್ತೆ. ಸೊ ಇವು ಏನಪ್ಪಾ ಅಂದ್ರೆ ಫಿಸಿಕಲ್ ಟೆಸ್ಟ್ಗಳು ಏನದಾವಲ್ಲ, ಹಂಗ ಪುರುಷ ಅಭ್ಯರ್ಥಿಗಳಿಗೆ ಏನು ಟೆಸ್ಟ್ ಕಂಡಕ್ಟ್ ಮಾಡಿರ್ತಾರಲ್ಲ ಅವ್ರಿಗೆ ಪುರುಷ ತೃತೀಯ ಲಿಂಗಗಳಿಗೆ, ಮಹಿಳಾ ತೃತೀಯ ಲಿಂಗಗಳಿಗೆ ಏನಪ್ಪಾ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಲ್ಲಿ ಏನು ಹೊಂದಿರ್ತೈತಲ್ಲ ಫಿಸಿಕಲ್ ಟೆಸ್ಟ್ ಅವ್ರೇನು ಪ್ಯಾರಾಮೀಟರ್ ಕೊಟ್ರ ಅದಕ್ಕೆ ಅಂತೂ ತೊಗೊಂಡೋಗ್ಬೇಕು. ಹಂಗ ನಾವು ಯಾವ್ದೋ ಒಂದು ಪರೀಕ್ಷೆ ತೊಗೊಂಡೋಗ್ಬೇಕಪ್ಪ ಅಂತಂದ್ರೆ ಹೋಗ್ಬೇಕಂದ್ರೆ ಖಾಲಿ ಕೈಲಿ ಹೋಗಂಗಿಲ್ಲ. ನಾವು ಬೇಕಾಗಿರ್ತಕ್ಕಂಥ ಯಾವುದೋ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಮತ್ತು ಒಂದು ಗೌರ್ಮೆಂಟ್ ಐಡಿ ಒಂದು ಕೊಟ್ಟಿರ್ತಕ್ಕಂಥ ಒಂದು ಏನಾದ್ರು ಒಂದು ಜಾಬ್ ಅಲ್ಲಿ ಇದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಕೆಲವಷ್ಟು ಕಂಪ್ನಿಗಳು ಕೊಟ್ಟಿರ್ತಾರಲ್ಲ, ಒಂದು ಪ್ರೈವೇಟ್ ಆಯ್ತು ಗೌರ್ಮೆಂಟ್ ಇಂದ ಸರ್ವಿಸ್ ಐಡಿ ಕಾರ್ಡ್ ಅಂತ, ಅದು ತಗೊಂಡು ಹೋಗ್ಬೋದು, ಅಥವಾ ಬ್ಯಾಂಕ್ ಪಾಸ್ಬುಕ್ ತಗೊಂಡು ಹೋಗ್ಬೋದು. ಸೊ ಮತ್ತೆ ನಾವು ಏನಾದ್ರು ಇತ್ತಪ್ಪ ಅಂದ್ರೆ ಪಟ್ಟ ಅಥವಾ ಬೇರೆ ಯಾವುದೋ ಒಂದು ಪುಸ್ತಕ ಏನಾದ್ರು ಹೊಂದಿರತಕ್ಕಂಥ, ಅಂದ್ರೆ ಒಬ್ಬ ಅಭ್ಯರ್ಥಿ ನಾವು ಅಂತ ನಾವೇನು ಹೇಳ್ತೀವಲ್ಲ ಅವ್ರ ಒಂದು ಐಡಿ ಪ್ರೂಫ್ ಯಾವ್ದಾದ್ರು ಒಂದು ಈ ಕಳ್ಕೊಂಡಂತ ಐಡಿ ಪ್ರೂಫ್ ಅಲ್ಲೇ ಒಂದು ತಗೊಂಡು ಹೋಗ್ಬೇಕಂತ ಆಗಿರ್ತೈತ್ರಿ. ಅಲ್ಲಿ ಯಾರೊಬ್ರು ಹೋಗ್ಬೇಕಪ್ಪ ಅಂದ್ರೆ ಕಂಪಲ್ಸರಿ ಹಾಲ್ ಟಿಕೆಟ್ ಅಂತ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಕ್ಲಿಯರ್ ಕಟ್ ಆಗಿ ಕೊಟ್ರೆ ಹಾಲ್ ಟಿಕೆಟ್ ಏನಾದ್ರು ತೆಗಲಿಲ್ಲಪ್ಪ ಅಂತಂದ್ರೆ ಅವ್ರನ್ನ ಒಳಗೆ ಸೇರಿಸಲ್ಲ ಅಂತ ತಿಳ್ಕೊಂಡು ಕ್ಲಿಯರ್ ಕಟ್ ಆಗಿ ಹೇಳಿದ್ರಿ. ಹಂಗ ಮುಂದೆ ನೋಡಿದ್ರೆ ನೋಡ್ರಿ ಏನಾಗಿರ್ತೈತಿ ಮಹಿಳಾ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳೇನಪ್ಪ ಅಂದ್ರೆ 12 ವಾರಗಳ ಮೇಲ್ಪಟ್ಟ ಗರ್ಭಿಣಿ ಅಂತ ಏನಾದ್ರು ಆಗಿದ್ರೆ ಅಥವಾ 6 ವಾರಗಳ ಕಡಿಮೆ ಬಾಣಂತಿ ಸ್ತ್ರೀಯರಿದ್ದಲ್ಲಿ ಅಂತ ಅಭ್ಯರ್ಥಿಗಳಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ದೈಹಿಕ ತಾಳ್ವಿಕೆ ಮತ್ತು ದೈಹಿಕ ಸಾಮರ್ಥ್ಯದ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳಲು ತಾತ್ಕಾಲಿಕವಾಗಿ ಅವಕಾಶವಿರುವುದಿಲ್ಲ. ಅಂತಹ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಈ ಪರೀಕ್ಷೆಗಳ ಸಮಯದಲ್ಲಿ ಅಥವಾ ಮುಂಚಿತವಾಗಿ ಆಯ್ಕೆ ಪ್ರಾಧಿಕಾರಕ್ಕೆ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅಲ್ಲಿ ಒಂದು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಇರೋ ಮಾತ್ರ ಏನಪ್ಪಾ ಅಂದ್ರೆ ಆಯ್ಕೆ ಪ್ರಕ್ರಿಯೆ ಏನೈತಿ ಅದ್ರದ ಏನೇನೋ ಒಂದು ಪ್ಯಾರಾಮೀಟರ್ ಕೊಟ್ಟಿರ್ತಾರಲ್ಲ ಅದ್ರ ಪ್ರಕಾರ ಫಾಲೋ ಮಾಡ್ತಾರೆ. ಒಂದ್ ವೇಳೆ ನೀವು ಏನಾದ್ರು ಮೆಡಿಕಲ್ ಟೆಸ್ಟ್ಗಳು ಸರ್ಟಿಫಿಕೇಟ್ ಏನಾದ್ರು ಸಬ್ಮಿಟ್ ಮಾಡದೇ ಇದ್ದ ಪಕ್ಷದಲ್ಲಿ ನಿಮ್ಗೆ ಕಡಾಖಂಡಿತ ಅದರಿಂದ ಏನಪ್ಪಾ ಅಂದ್ರೆ ಆಯ್ಕೆ ಪ್ರಕ್ರಿಯೆಯಿಂದ ಸಂಪೂರ್ಣವಾಗಿ ಹೊರಗಿಡ್ತಾರೆ ಇಲ್ಲಿ. ಸೊ ಈ ಒಂದು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಆಗ್ತೈತಿ. ಸೊ ಮೆರಿಟ್ ಅಂತ ಹೆಂಗೆ ನಡೆಸ್ತಾರ ನಿಮ್ಗೆ ಅವಾಗಲೇ ಹೇಳಿದೆ ನಾನು. ಸೊ 1:20 ಲಿಸ್ಟ್ ನೋಡ್ತಾರೆ. ಯಾರ್ದು ಹೈಯೆಸ್ಟ್ ಮಾರ್ಕ್ಸ್ ಏನ್ ಹೊಂದಿರ್ತಾವ ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ಕಟ್ ಆಫ್ ನ ಬಿಡ್ತಾರ ಅಲ್ಲಿ. ಅವ್ರು ಯಾರು ಕಟ್ ಆಫ್ ಅಲ್ಲಿ ಪಾಸ್ ಆಗಿರ್ತಾರಲ್ಲ ಅಂದ್ರೆ 1:20 ಲಿಸ್ಟ್ ಅಲ್ಲಿ ಯಾರು ಬಂದಿರ್ತಾವ ಅವ್ರ ಮಾತ್ರ ಏನಪ್ಪಾ ಅಂದ್ರೆ ಫಿಸಿಕಲ್ ಟೆಸ್ಟ್ ಆಗಿರ್ಬೋದು, ಮತ್ತ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆಗಿರ್ಬೋದು, ಅದ್ರ ನೆಕ್ಸ್ಟ್ ಎಕ್ಸಾಮ್ ಆಗಿರ್ಬೋದು, ಅವೇನಪ್ಪಾ ಅಂದ್ರೆ ಕಂಡಕ್ಟ್ ಮಾಡ್ತಾರೆ. ಅದರಿಂದೇನು ನೆಕ್ಸ್ಟ್ 1:1 ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಸೆಲೆಕ್ಟ್ ಮಾಡಿ ನಂತರ ಏನು ಮೂಲ ದಾಖಲಾತಿಗಳು ನಾವೇನ್ ಹೇಳ್ತೀವಿ. ಸೊ ಮೂಲ ದಾಖಲಾತಿಗಳು ಏನಪ್ಪಾ ಅಂದ್ರೆ ಪರಿಶೀಲನೆಗೆ ಕರ್ಕೊಂಡು ಹೋಗ್ತಾರೆ ನಿಮ್ಗೆ. ಸೊ ಇಷ್ಟಂತೂ ನೋಡಿದ್ರಲ್ಲ ಸ್ನೇಹಿತರೀಗ. ಸೊ ಯಾರೇನು ಬಿಡಕ್ ಹೋಗ್ಬೇಡ್ರಿ. ಯಾರ್ಯಾರು ಇದಕ್ಕ ಅರ್ಹತೆ ಹೊಂದಿರ್ತೀರಿ ಆ ಎಲ್ಲಾ ಅಭ್ಯರ್ಥಿಗಳು ಏನಪ್ಪಾ ಅಂತಂದ್ರೆ ಅಪ್ಲೈ ಮಾಡೋದು ಬಾಳ ಅಂದ್ರೆ ಬಾಳ ಚಲೋ ಅನಿಸ್ತೈತಿ. ಯಾಕಂದ್ರೆ ಒಳ್ಳೆ ಪೋಸ್ಟ್. ಯಾಕಂದ್ರ ನಮ್ಮ ಗೊತ್ತಿರೋ ಪ್ರಕಾರ ಈ ಒಂದು ಫಾರೆಸ್ಟ್ ವಾಚರ್ ಪೋಸ್ಟ್ ಏನಾದ್ರು ನೀವು ಸೇರ್ಕೊಂಡ್ರಂದ್ರ ಏನಪ್ಪಾ ಅಂದ್ರೆ ಮುಂದ ವಿತಿನ್ ಒಂದು 5 ವರ್ಷದೊಳಗ ಏನು ಬೀಟ್ ಫಾರೆಸ್ಟ್ ಅಥವಾ ಫಾರೆಸ್ಟ್ ಗಾರ್ಡ್ ಆ ಪೋಸ್ಟಿಗೆ ಪ್ರಮೋಷನ್ ಆಗ್ತಕ್ಕಂತ ಚಾನ್ಸಸ್ ಮಾತ್ರ ಬಾಳ ಐತಿ. ಆದ್ರೂ ನೋಡ್ರಿ ಇವಾಗ ಏನಪ್ಪಾ ಅಂದ್ರೆ ಇದ್ರೊಳಗ ಕನ್ನಡ ಮೀಡಿಯಂ ಅಪ್ಲೈ ಆಗ್ತೈತಿ,
ಒಂದ್ ವೇಳೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಏನಾದ್ರು ಇತ್ತಪ್ಪ ಅಂದ್ರೆ ತಗೊಳ್ರಿ, ಕಾಸ್ಟ್ ಸರ್ಟಿಫಿಕೇಟ್ ಇತ್ತಪ್ಪ ಅಂದ್ರೆ ತಗೊಳ್ರಿ. ಮತ್ತೆ ಹಂಗ ಗ್ರಾಮೀಣ ಅಭ್ಯರ್ಥಿಗಳಿಗೆ ಅವ್ರಿಗೆ ಕೂಡ ರಿಸರ್ವೇಶನ್ ಅಂತ ಕನ್ಸಿಡರ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ಇತ್ತಪ್ಪ ಅಂದ್ರೆ ಕಂಪಲ್ಸರಿ ತಗೊಳ್ರಿ. ಅವ್ರಿಗೆ ಏನಪ್ಪಾ ಅಂದ್ರೆ ಕ್ರಿಮಿಲೇಯರ್ ನಾನ್ ಕ್ರಿಮಿಲೇಯರ್ ಅಂತ ಯಾರು ಬರ್ತೈತಿ ಅದ್ ನೋಡ್ಕೊಂಡು ಅವರು ಕೂಡ ಕರೆಕ್ಟ್ ಆಗಿ ಅವ್ರದೆಲ್ಲ ಕಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕನ್ನಡ ಮೀಡಿಯಂ ರೂರಲ್ ಅವ್ರದೆಲ್ಲಾನು ತಗೊಳ್ರಿ. ಯಾರು ತೃತೀಯ ಲಿಂಗಿಗಳು ಬಂದಿರ್ತಾವ ನಮ್ಮ ತೃತೀಯ ಲಿಂಗಿ ಅಭ್ಯರ್ಥಿಗಳು ಬಂದಿರ್ತಾರ ಅದ್ ಮೀಸಲಾತಿ ಅಡಿಯಲ್ಲಿ ಏನ್ ತಗೋಬೇಕಂತಿರ್ತಾರ ಅವ್ರ ಸಂಬಂಧಪಟ್ಟಂತ ಪ್ರಮಾಣ ಪತ್ರ ಏನಪ್ಪಾ ಅಂದ್ರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ ಇಂದ ಏನಪ್ಪಾ ಅಂದ್ರೆ ಆ ಒಂದು ಸರ್ಟಿಫಿಕೇಟ್ ನ ತಗೋಬೇಕಾಗ್ತೈತ್ರಿ. ಹಂಗ ಬುಡಕಟ್ಟು ಅರಣ್ಯದೊಳಗ ಯಾರು ವಾಸಿಸ್ತೀರ ಅಂತಾರಲ್ಲ ಅವರು ಏನಪ್ಪಾ ಅಂದ್ರ ಸ್ಥಳೀಯ ಬುಡಕಟ್ಟು ಅರಣ್ಯ ಪ್ರದೇಶದೊಳಗೆ ಏನಪ್ಪಾ ಅಂದ್ರೆ ಸರ್ಕಾರದ ಅಧಿಸೂಚನೆ ಏನ್ ಅದಾವಲ್ಲ ಇದ್ರೊಳಗ ಅದ್ರ ಪ್ರಕಾರ ಬಂದಿರ್ಬೇಕು. ಅಂತವ್ರ ಏನಪ್ಪಾ ಅಂದ್ರ ಈ ಒಂದು ಏನೈತಲ್ಲ ಯಾವ ಒಂದು ಬುಡಕಟ್ಟು ಅರಣ್ಯದಾಗ ಹೊಂದಿರ್ತಾರ ಅನ್ನೋದು ಇಷ್ಟೊಂದು ಈ ಒಂದು ಏನ್ ಕೊಟ್ಟಿರ್ತಾರ ನೋಡ್ರಿ. ಯಾವ್ದು ಬಂಡೀಪುರ ಟೈಗರ್ ರಿಸರ್ವ್ ಆಗಿರ್ಬೋದು, ನಾಗರಹೊಳೆ ಟೈಗರ್ ರಿಸರ್ವ್ ಆಗಿರ್ಬೋದು, ಆ ಒಂದು ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತ ಅಭ್ಯರ್ಥಿಗಳು ಯಾರಾಗಿರ್ತಾರ ಅಂತವ್ರು ಮಾತ್ರ ಏನಪ್ಪಾ ಅಂದ್ರೆ ಬುಡಕಟ್ಟು ಜನಾಂಗ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅಲ್ಲಿ. ಹೌದಾ, ಅವ್ರಿಗೇನಪ್ಪಾ ಅಂದ್ರೆ BRT ಅಂದ್ರೆ ಬಿಳಿಗಿರಿ ರಂಗನತಿಟ್ಟ ಟೈಗರ್ ರಿಸರ್ವ್ ಆಗಿರ್ಬೋದು, ಕಾವೇರಿ ವೈಲ್ಡ್ ಲೈಫ್, ಭದ್ರಾ ಟೈಗರ್, ಕುದುರೆಮುಖ ವೈಲ್ಡ್ ಲೈಫ್, ಹೌದಾ, ಮಡಿಕೇರಿ ಅಂತಂದ್ರೆ ಮಲ ಮಹದೇಶ್ವರಿ ಹಿಲ್ಸ್. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಬನ್ನೇರುಘಟ್ಟ ಆಗಿರ್ಬೋದು, ಕಾಳಿ ಟೈಗರ್ ಆಗಿರ್ಬೋದು, ಶಿವಮೊಗ್ಗ ವೈಲ್ಡ್ ಲೈಫ್ ಡಿವಿಷನ್ ಆಗಿರ್ಬೋದು. ಅದ್ರೊಳಗೆ ಯಾರು ಅಭ್ಯರ್ಥಿಗಳು ಬರ್ತಾರೆ ಕರೆಕ್ಟ್ ಆಗಿ ನೋಡ್ಕೊಂಡು ಒಂದ್ಸಲ ಕೇಳಿ ನೀವು ಎಲ್ಲಪ್ಪ ಅಂದ್ರ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಎಲ್ಲಿ ತಗೋಬೇಕಪ್ಪ ಅಂದ್ರೆ ಒಂದು ತಹಸೀಲ್ದಾರ್ ಇಂದ ತಗೋಬೇಕಾಗ್ತೈತ್ರಿ ಅಲ್ಲಿ. ಅದಕ್ಕೆ ಬೇಕಾಗಿರ್ತಕ್ಕಂತ ಪ್ರೊಸೀಜರ್ ಹೆಂಗಿದೆ ಏನಿದೆ ಒಂದ್ಸಲ ನೋಡ್ಕೊಂಡು ಯಾವ ಒಂದು ಸರ್ಟಿಫಿಕೇಟ್ ಬರ್ತವೋ ಯಾರು ಬಿಡಕ್ ಹೋಗ್ಬೇಡ್ರಿ, ಅವ್ರಿಗೆ ತಗೊಳ್ರಿ. ಒಂದ್ ವೇಳೆ ನೀವು ಸೆಲೆಕ್ಟ್ ಆಗಿರ್ತೀರ ಅಂತ ತಿಳ್ಕೊಳ್ರಿ. ಅಂತ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಆ ಯಾವ್ದು ವೃತ್ತಿ ಬುನಾದಿ ತರಬೇತಿ ಅವಧಿ ಎಷ್ಟಪ್ಪಾ ಅಂತಂದ್ರೆ 6 ತಿಂಗಳು ಅಂತೂ ಇರ್ತೈತಿ. ಆಮೇಲೆ ಅನಂತರ ಏನಪ್ಪಾ ಅಂದ್ರೆ ಪರೀಕ್ಷಾರ್ಧ ಅವಧಿ ಅಂತ ಹೇಳ್ತೀವಿ ಅಂದ್ರೆ ಪ್ರೊಫೆಷನರಿ ಅಂತ ನಾವು ಹೇಳ್ತೀವಲ್ಲ, ತರಬೇತಿ ಅವಧಿ ಅಂತೇಳಿ 36 ತಿಂಗಳು ಅಂದ್ರೆ 3 ವರ್ಷ ಇರ್ತೈತಿ. ಒಂದ್ ಸ್ವಲ್ಪ ಎಲ್ಲಾನು ಕೂಡ 6 ತಿಂಗಳು ಏನೈತಿ ಫಸ್ಟ್ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ನಂತರ ಫೀಲ್ಡಿಗೆ ಹೋದ್ಮೇಲೂ ಕೂಡ ಕಲಿತಕ್ಕಂಥದ್ದು ಸಾಕಷ್ಟು ವಿಷಯಗಳು ಇರ್ತಾವ. ಮುಂದೆ ಒಂದ್ ವೇಳೆ ಸಕ್ಸಸ್ ಆದ್ಮೇಲೆ ಎಲ್ಲ ರೀತಿಯಲ್ಲಿ ಕರೆಕ್ಟ್ ಆಗಿ ನೀವು ಸಕ್ಸಸ್ ಆದ್ರಂದ್ರೆ ಅದು ಏನಾಗಿರ್ತೈತೆ ಮುಂದೆ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ದಟ್ಟವಾಗಿರ್ತಾವ. ಯಾರಾದ್ರೂ ಏನಾದ್ರು ಒಂದು ದುರ್ನಡತೆ ಏನಾದ್ರು ಹೊಂದಿರ್ತಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ ಅಂತರ ಮೇಲೆ ಡೈರೆಕ್ಟ್ ಆಗಿ ಒಂದು ಕ್ರಿಮಿನಲ್ ವ್ಯವಹಾರಗಳಿಗೆ ಆಗಿರ್ಬೋದು, ಬೇರೆ ಆಗಿರ್ಬೋದು ಒಂದ್ ವೇಳೆ ಹೊಂದಿರತಕ್ಕಂಥದ್ದಾದ್ರೆ ಆಟೋಮೆಟಿಕಲಿ ಗೌರ್ಮೆಂಟ್ ಇಂದ ತೆಗೆದು ಹೋಗ್ತಾರೆ. ಒಂದ್ ಸ್ವಲ್ಪ ಯಾವುದೇ ಒಂದು ಪೊಲೀಸ್ ಹಿಸ್ಟ್ರಿಯಲ್ಲಿ ಯಾವೊಂದು ಕೇಸ್ ಗೀಸು ಮತ್ತೊಂದು ಈ ತರ ಏನೋ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿರಬಾರ್ದು. ಸೊ ಅವೆಲ್ಲ ನೋಡ್ಕೊಂಡು ಅಪ್ಲೈ ಮಾಡ್ರಿ. ಆಲ್ ದ ಬೆಸ್ಟ್. ಎಲ್ರಿಗೂ ಒಂದು ಒಳ್ಳೆದಾಗಲಿ. ಬರ್ತೀನಿ. ನಮಸ್ಕಾರ.